ಬಸವನ ಬಾಗೇವಾಡಿ ದೇವ್ರ ದರ್ಶನ ಆಯ್ತು. ಕೊನೆಗೂ ನಂಗೆ ಸನ್ಮಾನ ಮಾಡೇ ಬಿಟ್ರು. ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಸವಣ್ಣನವರ ಜನ್ಮಸ್ಥಳಕ್ಕೆ ಬಂದ್ವಿ. ಇಲ್ಲಿ ಒಳಗೆ ಬಂದಿದ ತಕ್ಷಣ ಫುಲ್ ಸೈಲೆಂಟ್ ಆಗಿತ್ತು. ಅದೆಲ್ಲ ಮುಗಿದ್ಮೇಲೆ ಮತ್ತೆ ರೂಮ್ ಕಡೆ ಹೊರಟ್ವಿ. ಇವರೆಲ್ಲ ಸೇರ್ಕೊಂಡು ನನಗೆ ಸನ್ಮಾನ ಬೇರೆ ಮಾಡಿದ್ರು. ಇದು ಆಕ್ಚುಲಿ ಚೆನ್ನಾಗಿರೋ. ಏನಕ್ಕಪ್ಪ ಇದೆಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮನೆ ದೇವರ ದರ್ಶನ ಮಾಡಿಸಿದ ಈಶ್ವರೀಶು ಅವರಿಗೆ ಅಲ್ಲಿಂದ ಬಂದಿದಾಟದಲ್ಲೇ ಸ್ಟೇಷನ್ ಕಡೆ ಹೊರಟ್ವಿ. ನಾನು ಬೇಡ ಅಂತ ಹೇಳಿದೆ, ಏನು ಊಟಕ್ಕೆ ಇಟ್ಕೊಂಬಿಡ್ರಿ ಅಂತ ಹೇಳಿದೆ. ಆದರೆ ಇವ್ರು ಕೇಳಿಲ್ಲ, ಮತ್ತೆ ಮನೆಯಿಂದ ತೊಗೊಂಡ್ಬಂದಿದ್ದಾರೆ. ಅದು ವೇಸ್ಟ್ ಆಗುತ್ತಲ್ಲ ಅಂತ ನಾನು ಸ್ವಲ್ಪ ತಿಂದೆ ಅಷ್ಟೇ. ಈಗ ಬಂದಿದ್ದ ಟ್ರೈನ್ ಕೂಡ ಸ್ವಲ್ಪ ಲೇಟ್ ಆಯಿತು. ಹುಬ್ಳಿಲಿ ಸ್ವಲ್ಪ ಹೊತ್ತು ನಿಲ್ಲಿಸಿದ್ರು, ಅಲ್ಲೇ ಊಟ ಮಾಡೋಣ ಅಂತ ಹೇಳಿದ್ವಿ. ಒಂದು ಫುಲ್ ಮೀಲ್ಸ್ ತೊಗೊಂಡ್ವಿ. ನಮ್ಮ ಶಿಷ್ಯ ಮಾತ್ರ ಫುಲ್ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ, ಖಾಲಿ ತಿಂತವನೆ. ಗೈಸ್, ಬಸವನ ಬಾಗೇವಾಡಿ ದೇವರ ದರ್ಶನ ಮಾಡ್ಕೊಂಡು ಹರಿಹರಕ್ಕೆ ಬಂದಾಯ್ತು. ಫಸ್ಟಿಗೆ ಇದ್ದಿದ್ದ ಜೋಶು ಇವಾಗಿರಲಿಲ್ಲ. ಅಲ್ಲಿಂದ ಇಲ್ಲಿಗೆ ಬರೋಷ್ಟೊಳ್ಳೆ ಎಲ್ಲರೂ ಸುಸ್ತಾಗಿ ಹೋಗಿದ್ರು. ಬಸ್ ಅವರು ಸ್ಟಾಪ್ ಕೊಡಲ್ಲ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ದೊಡ್ಡಪ್ಪಾಜರೆಲ್ಲ ಒಳ್ಳೆಯವ್ರಿಗೆ ಬಂದಿದ್ರು. ಕಾರ್ ಹತ್ಕೊಂಡು ಊರ ಕಡೆ ಬಂದ್ವಿ. ಇದಾಗಿತ್ತು ಬಸವನ ಬಾಗೇವಾಡಿಯ ದಿನಚರಿ.